Third standard environmental studies, lesson 2, green well. ಈ ಲೆಸನ್ ಅನ್ನ ನೋಡುವ ಪೂರ್ವದಲ್ಲಿ ನೀವಿನ್ನು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ಲೆಟ್ ಅಸ್ ಸ್ಟಾರ್ಟ್. In the previous class, you have already learned a little about plants. ನೀವು ಹಿಂದಿನ ತರಗತಿಯಲ್ಲಿ ಗಿಡಗಳ ಬಗ್ಗೆ ಸ್ವಲ್ಪ ತಿಳಿದಿದ್ದೀರಿ. You may have observed the plant that grow around you. ನೀವು ನಿಮ್ಮ ಸುತ್ತಮುತ್ತ ಬೆಳೆದಿರುವ ಗಿಡಗಳನ್ನು ನೋಡಿರುತ್ತೀರಿ. Write the name of 10 plants that you are familiar with. ನೀವು ಗಮನಿಸಿರುವಂತ ನಿಮ್ಗೆ ಪರಿಚಯ ಇರುವಂತ 10 ಸಸ್ಯಗಳ ಹೆಸರನ್ನ ಬರೆಯಿರಿ ಅಂತ ಹೇಳಾರ. ಇಲ್ಲಿ ನೋಡ್ರಿ, ಮ್ಯಾಂಗೋ ಪ್ಲಾಂಟ್ ಮಾವಿನ ಮರ, ನೀಮ್ ಪ್ಲಾಂಟ್ ಬೇವಿನ ಮರ, ಕೋಕೋನಟ್ ತೆಂಗಿನ ಮರ, ಬನಾನಾ ಪ್ಲಾಂಟ್ ಬಾಳೆಯ ಮರ. ನೆಕ್ಸ್ಟ್ ರೋಸ್ ಪ್ಲಾಂಟ್, ರೋಸ್ ಪ್ಲಾಂಟ್. ನೆಕ್ಸ್ಟ್ ಪಪ್ಪಾಯಿ ಪ್ಲಾಂಟ್, ಪಪ್ಪಾಯಿ. ಹಿಬಿಸ್ಕಸ್ ಪ್ಲಾಂಟ್, ದಾಸವಾಳದ ಗಿಡ ಅಂತ, ಹಿಬಿಸ್ಕಸ್ ಪ್ಲಾಂಟ್. ನೆಕ್ಸ್ಟ್ ಮತ್ತೆ ಯಾವುದು? ಸನ್ಫ್ಲವರ್, ಹಿಬಿಸ್ಕಸ್, ತುಳಸಿ, ಜಾಸ್ಮಿನ್ ಪ್ಲಾಂಟ್, ಬನಿಯನ್ ಟ್ರೀ. ಇವೆಲ್ಲ ಗಿಡಗಳು. ತುಳಸಿ, ಬನಿಯನ್ ಟ್ರೀ, ಸನ್ಫ್ಲವರ್, ಸೂರ್ಯಕಾಂತಿ ಗಿಡ ಅಂತ, ಸನ್ಫ್ಲವರ್ ಅಂಡ್ ಸೋ ಆನ್. ನೋಡಿ, ಅಬ್ಸರ್ವ್ ದ ರೋಸ್ ಪ್ಲಾಂಟ್. ಈಗ ಗುಲಾಬಿ ಹೂವಿನ ಗಿಡವನ್ನ ನೋಡ್ರಿ. ಹಿಬಿಸ್ಕಸ್ ಪ್ಲಾಂಟ್, ದಾಸವಾಳದ ಗಿಡ. The branches of these plants spread out from the lower part of the plants, don't they? ಅವು ಕೆಳಗಿನಿಂದ ಹಂಗ ಹಬ್ಬಿರುತ್ತ, ಕೆಳಗಡೆಯಿಂದ ಅಂದ್ರೆ ಸ್ವಲ್ಪ ಕಾಂಡ ಇರುತ್ತ, ಕಾಂಡದ ತುಂಬಾ ಹಬ್ಬಿರುತ್ತ. These plants look like a clusters. ಇವು ಪೊದೆಗಳಂತೆ ಕಾಣುತ್ತವೆ. So they are called bushes or shrubs. ಇವಕ್ಕ shrubs ಅಂತ ಹೇಳ್ತಾರ. ಪೊದೆಗಳು ಅಂತ ಹೇಳ್ತಾರೆ. Bushes or shrubs. Next, now classify the plant that have listed into herbs. Herbs or shrubs or trees or creepers. Herbs, shrubs, trees, creepers. ಹಿಂಗ ಒಂದು 4 ವಿಧಗಳು ಬರ್ತಾವು. ಹರ್ಬ್ಸ್, ಶ್ರಬ್ಸ್, ಟ್ರೀಸ್, ಕ್ರೀಪರ್ಸ್. ಯಾವ್ಯಾವು ಅನ್ನೋದನ್ನ ನೋಡೋಣ ಈಗ. Why you have classified them as herbs? ಅಂದ್ರ ಪೊದೆಗಳು, ಗಿಡಗಳು, ಪೊದೆ, ಮರ, ಬಳ್ಳಿಗಳು ಈ ತರ ನೋಡ್ತಾರ. Why have you classified them as herbs? Herbs ಅಂದ್ರೆ small plants, shrubs, trees and creepers. Explain. ಈ ಸಸ್ಯಗಳನ್ನ ಮೂಲಿಕೆಗಳು, ಸಣ್ಣ ಗಿಡ, ಪೊದೆ
ಮರ ಮತ್ತು ಬಳ್ಳಿಗಳಾಗಿ ಏಕೆ ವಿಂಗಡಿಸಿದ್ರಿ ವಿವರಿಸಿ ಅಂತ ಹೇಳಾರ. ಇಲ್ಲಿ ನೋಡ್ರಿ, ಹರ್ಬ್ಸ್ ಆರ್ ಸ್ಮಾಲ್ ಪ್ಲಾಂಟ್ಸ್. ಹರ್ಬ್ಸ್ ಆರ್ ಟೊಮ್ಯಾಟೊ, ಇದು ಟೊಮ್ಯಾಟೊ ಗಿಡ, ಸರಿನಾ? ಟೊಮ್ಯಾಟೊ. ಸ್ಮಾಲ್ ಪ್ಲಾಂಟ್ಸ್, ದೇರ್ ಸ್ಟೆಮ್ ಆರ್ ವೆರಿ ಸಾಫ್ಟ್. ಇಲ್ಲೈತಲ್ಲ ಸ್ಟೆಮ್ಸ್, ಇವು ವೆರಿ ಸಾಫ್ಟ್ ಆಗಿರ್ತಾವ. ಇಲ್ಲಿ ನೋಡ್ರಿ, ಹಿಬಿಸ್ಕಸ್, ಇದು ಹಿಬಿಸ್ಕಸ್ ಪ್ಲಾಂಟ್. ಹಿಬಿಸ್ಕಸ್ ಪ್ಲಾಂಟ್. ದ ಸ್ಟೆಮ್ ಆಫ್ ದ shrubs, ಹರ್ಬ್ಸ್ ಆಯ್ತು, shrubs ನೋಡಿ. ದ ಸ್ಟೆಮ್ ಆಫ್ ದ shrubs ಆರ್ ಬಿಟ್ ಹಾರ್ಡ್. ಇದು ಹರ್ಬ್ಸ್ ಗಿಂತ ಸ್ವಲ್ಪ ಗಟ್ಟಿಯಾಗಿರುತ್ತ, ಇನ್ನೊಂದ್ ಸ್ವಲ್ಪ ಗಟ್ಟಿಯಾಗಿರುತ್ತ. ದ ಬ್ರಾಂಚಸ್ ಸ್ಪ್ರೆಡ್ ಔಟ್ ಆಟ್ ಅ ಲೋವರ್ ಪಾರ್ಟ್. ಇಲ್ಲಿ ನೋಡ್ರಿ, ಇಲ್ಲಿ ಲೋವರ್ ಪಾರ್ಟ್ ದಿಂದ ಬ್ರಾಂಚಸ್ ಬಂದಿರ್ತವ, ಅಂದ್ರೆ ಕೊಂಬೆಗಳು ಸಸ್ಯದ ಬುಡದಿಂದಲೇ ಹುಟ್ಟಿಕೊಂಡು ಬಂದಿರ್ತವೆ ಅಂತ. ಕೊಂಬೆಗಳು ಸಸ್ಯದ ಬುಡದಿಂದಲೇ ಹರಡಿಕೊಂಡಿರುತ್ತವೆ. ಇದು ಹಿಬಿಸ್ಕಸ್ ನೋಡ್ರಿ. ದಿಸ್ ಈಸ್ ಹರ್ಬ್ಸ್, ದಿಸ್ ಈಸ್ shrubs. ಶ್ರಬ್, ಹರ್ಬ್ಸ್ ಆತು, shrubs ಆತು. ಈಗ ಟ್ರೀಸ್, ಟ್ರೀ, ಇದು ಟ್ರೀ. ದ ಸ್ಟೆಮ್ ಆಫ್ ದ ಟ್ರೀ ಆರ್ ಹಾರ್ಡ್. ಇದೇನು? ಟ್ರೀ, ಆಲದ ಮರ, ಬನಿಯನ್ ಟ್ರೀ. ಆಲದ ಮರ, ಬನಿಯನ್ ಟ್ರೀ ಅಂತ, ಆಲದ ಮರ. ದ ಸ್ಟೆಮ್, ಕಾಂಡ ಇದರದು ಗಟ್ಟಿಯಾಗಿರುತ್ತ. ದೇ ಗ್ರೋ ಟಾಲ್, ಇವು ಎತ್ತರವಾಗಿ ಬೆಳೆಯುತ್ತವೆ. ಈಗ ಕ್ರೀಪರ್ಸ್ ನೋಡ್ರಿ, ಕ್ರೀಪರ್ಸ್ ಬಳ್ಳಿಗಳು. ದ ಸ್ಟೆಮ್ ಆಫ್ ದ ಕ್ರೀಪರ್ಸ್ ಆರ್ ಲಾಂಗ್ ಅಂಡ್ ಸ್ಮಾಲರ್ ಇನ್ ಸೈಜ್. ಇದು ಗಾತ್ರದಲ್ಲಿ ಚಿಕ್ಕದಾಗಿರುತ್ತ, ಉದ್ದವಾಗಿರುತ್ತ. ಆದ್ರೆ ಇದು ಕುಂಬಳಕಾಯಿ. ಕುಂಬಳಕಾಯಿ ನೋಡಿರ್ತೀರಲ್ಲ ನೀವು, ಎಕ್ಸಾಂಪಲ್ ಅದು ಯಾವ್ದಕ್ಕ? ಕ್ರೀಪರ್ಸ್ಗೆ. ಈಗ ನಾವೇನು ಏನೇನ್ ನೋಡಿದ್ವಿ? shrubs, herbs, herbs, shrubs, trees, creepers. ಮೂರನ್ನು ನೋಡಿದ್ವಿ. ಒಂದೊಂದು ಎಕ್ಸಾಂಪಲ್ ನೆನಪಿಟ್ಕೊಂಡ್ಬಿಡ್ರಿ, ನೀವು ಮರೆಯಲ್ಲ. The plants are classified into herbs, shrubs, trees and creepers according to their height and hardness of their stem. ಗಿಡಮೂಲಿಕೆಗಳು, ಪೊದೆಗಳು, ಮರಗಳು ಮತ್ತು ಬಳ್ಳಿಗಳು ಅಂತಂದು ವಿಂಗಡಿಸಿದ್ದು ಅವುಗಳ ಗಾತ್ರ ಮತ್ತು ಕಾಂಡದ ಗಟ್ಟಿತನದ ಆಧಾರದ ಮೇಲೆ ಅವುಗಳನ್ನ ಈ ರೀತಿಯಾಗಿ ವಿಂಗಡಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹೌದು. ಯು ನೋ ದ್ಯಾಟ್ ಪ್ಲಾಂಟ್ ಪ್ರೊವೈಡ್ ಫುಡ್. ನಮಗ್ ಗೊತ್ತಿದೆ, ಸಸ್ಯಗಳು ನಮ್ಗೆ ಆಹಾರವನ್ನ ಕೊಡ್ತವು. ಫಾಡರ್, ಮೇವನ್ನ ಕೊಡ್ತವು. ಮ್ಯಾನ್ಯೂರ್, ಗೊಬ್ಬರ. ಫೈರ್ವುಡ್, ಕಟ್ಟಿಗೆಯನ್ನ ಕೊಡ್ತವು. ಫ್ರೂಟ್ಸ್, ಹಣ್ಣುಗಳು. ಮೆಡಿಸಿನ್ಸ್, ಔಷಧಿಗಾಗಿ. ದೀಸ್ ಆರ್ ಆಬ್ಟೈನ್ಡ್ ಫ್ರಮ್ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್. ಇವು ಸಸ್ಯದ ವಿವಿಧ ಭಾಗಗಳಿಂದ ನಾವು ಪಡಿತೀವಿ. ರೈಟ್ ದ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ಇನ್ ದ ಸ್ಪೇಸ್ ಗಿವನ್. ಇಲ್ಲೇ ಡಿಫರೆಂಟ್ ಪಾರ್ಟ್ಸ್ ಅನ್ನ ಹೇಳ್ಬೇಕು ಸಸ್ಯದ. ಇದೇನು? ಫ್ಲವರ್, ಫ್ಲವರ್ ಇದು, ಸರಿನಾ? ಇದನ್ನ ನೋಡ್ರಿ, ಲೀಫ್, ಲೀಫ್. ಸ್ಟೆಮ್, ಇದೇನು? ಸ್ಟೆಮ್. This is roots, roots. Write the color of different parts of the plant you have seen. ಇಲ್ಲಿ ನೋಡ್ರಿ, ಲೀಫ್ ಗ್ರೀನ್ ಐತಿ, ಲೀಫ್ ಗ್ರೀನ್ ಕಲರ್ ಐತಿ, ಗ್ರೀನ್ ಇನ್ ಕಲರ್. ಸ್ಟೆಮ್, ಸ್ಟೆಮ್ ಬ್ರೌನ್ ಕಲರ್ ಐತಿ, ಬ್ರೌನ್. ನೆಕ್ಸ್ಟ್ ಫ್ಲವರ್ ಪಿಂಕ್ ಕಲರ್ ಐತಿ, ಪಿಂಕ್.
ಇಲ್ಲೇ ಮೇಲ್ಗಡೆ ನೋಡಿದ್ದು. ನೆಕ್ಸ್ಟ್ ಫ್ಲವರ್ ಪಿಂಕ್ ಕಲರ್ ಐತಿ. ಇಲ್ಲಿ ನೋಡ್ರಿ ಹಣ್ಣು ಬೇರು, ಬೇರು ಅದು ಬ್ರೌನ್ ಕಲರ್ ಐತಿ. ಕಾಂಡ ಬೇರು ಬ್ರೌನ್ ಕಲರ್ ಐತಿ. ನೆಕ್ಸ್ಟ್ ಅನ್ರೈಪ್ ಫ್ರೂಟ್ ಗ್ರೀನ್, ಗ್ರೀನ್ ಇನ್ ಕಲರ್ ಇರುತ್ತೆ. ಫ್ರೂಟ್ ಯೆಲ್ಲೋ ಕಲರ್, ಫ್ರೂಟ್ ಆಲ್ಮೋಸ್ಟ್ ಯೆಲ್ಲೋ ಕಲರ್ ಇರ್ತಾವ. ಸರಿನಾ? ಓಕೆ. ನೋ ದಿಸ್ ದ ಲೀವ್ಸ್ ಆರ್ ಜನರಲಿ ಗ್ರೀನ್ ಇನ್ ಕಲರ್. ಎಲೆಗಳು ಸಾಮಾನ್ಯವಾಗಿ ಹಸಿರಾಗಿರುತ್ತವೆ. ದ ಸ್ಟೆಮ್ ಈಸ್ ಗ್ರೀನ್, brownish gray or brown in color. Okay. The flower have many colors: brown, yellow, white, saffron. ಹೂಗಳಲ್ಲಿ ವಿವಿಧ ಬಣ್ಣಗಳಿವೆ: ಕಂದು, ಹಳದಿ, ಬಿಳಿ, ಕೇಸರಿ ಇತ್ಯಾದಿ. The unripe fruit is generally green in color. ಈಗ ಹೇಳಿದ ಬರ್ದೈತಲ್ಲೇ. The fruit are in different colors: red, yellow, green. ನಾವು ಯೆಲ್ಲೋ ಅಂತ ಬರ್ದೀವಿ. ಸರಿನಾ? ಓಕೆ. ನೀವು ಹಂಗ್ ಬರ್ದಿದ್ರ ಒಳ್ಳೆಯದು. ರೈಟ್ ದ ಡೀಟೇಲ್ ಅಂದ್ರೆ ನೀವು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಬರ್ಸಿದ್ರ, ಪೋಷಕರು ನಿಮ್ಮ ಮಕ್ಕಳಿಗೆ ಯಾವ ರೀತಿ ಬರ್ಸಿದ್ರ ಒಳ್ಳೆಯದು. ರೈಟ್ ದ ಡೀಟೇಲ್ ಆಫ್ ದ ಪ್ಲಾಂಟ್ಸ್ ದಟ್ ಆರ್ ಯೂಸ್ಡ್ ಇನ್ ಯುವರ್ ಹೌಸ್ ಇನ್ ದ ಟೇಬಲ್ ಗಿವನ್ ಬಿಲೋ. ಫಾಲೋ ದ ಮಾಡೆಲ್ ಗಿವನ್. ನೋಡ್ರಿ, ನೇಮ್ ಆಫ್ ದ ಪ್ಲಾಂಟ್: ಕ್ರೀಪರ್ ಆಫ್ ದ ರಿಡ್ಜ್ ಗ್ರೌಂಡ್, ಹೀರೆ ಬಳ್ಳಿ, ಇದು ಕ್ರೀಪರ್ ಬಳ್ಳಿ. ಅನ್ರೈಪ್ ಫ್ರೂಟ್ ಕಾಯಿ, ಯೂಸ್ ವೆಜಿಟೇಬಲ್. ನೆಕ್ಸ್ಟ್ ಏನ್ ಬರುತ್ತ? ಹಾಗಲಕಾಯಿ, ಬಿಟ್ರ್ ಗಾರ್ಡ್ ಅಂತಾರ ಅದಕ್ಕ. ಬಿಟ್ರ್ ಗಾರ್ಡ್ ಅಂತ ಮೊದ್ಲು ಇಂಗ್ಲಿಷ್ ನಾಗ ಬರ್ಕೊಂಡನ. ಬಿಟ್ಟರ್ ಗಾರ್ಡ್, ಬಿಟ್ಟರ್ ಗಾರ್ಡ್. ದಿಸ್ ಈಸ್ ಕ್ರೀಪರ್. ಗಿಡದ ಬಗ್ಗೆನೂ ಬರಿಬಹುದು. ಇದನ್ನ ಇನ್ನೊಂದು ಬಳ್ಳಿ ಬಗ್ಗೆ ಬರೆಯೋಣ. ಅನ್ರೈಪ್ ಫ್ರೂಟ್, unripe fruit, vegetable. banana, this is banana. ಏನಾಗುತ್ತಾ? ಶ್ರಬ್ ಆಗುತ್ತಾನ? ಅದಲ್ಲ, ಶ್ರಬ್. ಕಾಂಡ ಮೃದುವಾಗಿರುತ್ತೆ, ಶ್ರಬ್ ಅಂತ ಹೇಳ್ಬೋದು. ಫ್ರೂಟ್ ಇದೇನು? ಫ್ರೂಟ್ ಹಣ್ಣಾಗಿರುತ್ತೆ. ಇದು ಎರಡು ಅಂತಲ್ಲಿ ಫ್ರೂಟ್. ಉಪಯೋಗಿಸುವ ಸಸ್ಯದ ಭಾಗ ಫ್ರೂಟ್ ಅನ್ನು ಬಳಸ್ತೀವಿ. ಸರಿನಾ? ಈ ತರ ಇನ್ನು ಬೇಕಾದಷ್ಟು ಬರಿಬಹುದು. ನೀವು ಬರೀರಿ. ಇಲ್ಲೊಂದು ಆಕ್ಟಿವಿಟಿ ಕೊಟ್ಟಿರಿ. ಪ್ರಿಪೇರ್ ಅ ಬಿಗ್ ಚಾರ್ಟ್ ಯೂಸಿಂಗ್ ದ ಡೀಟೇಲ್ ಆಫ್ ದ ಪ್ಲಾಂಟ್ ರಿಟರ್ನ್ ಇನ್ ಯುವರ್ ಟೇಬಲ್ ಅಂಡ್ ಯುವರ್ ಫ್ರೆಂಡ್ಸ್ ಟೇಬಲ್. ಡಿಸ್ಪ್ಲೇ ಇಟ್ ಇನ್ ಯುವರ್ ಸ್ಕೂಲ್. ನಿನ್ನ ಗೆಳೆಯ ಮತ್ತು ಗೆಳತಿಯರ ಕೋಷ್ಟಕದೊಡನೆ ನಿನ್ನ ಕೋಷ್ಟಕವನ್ನು ಸೇರಿಸಿ ಒಂದು ದೊಡ್ಡ ಪಟ್ಟಿ ತಯಾರಿಸಿ ಶಾಲೆಯಲ್ಲಿ ಪ್ರದರ್ಶಿಸು ಅಂತ ಹೇಳ್ಯಾರ. ಚೆನ್ನಾಗೈತಿ, ಪ್ರದರ್ಶನ ಮಾಡ್ರಿ. ವಿತ್ ದ ಹೆಲ್ಪ್ ಆಫ್ ಯುವರ್ ಫ್ರೆಂಡ್ಸ್, count the number of each type of plant that grow around your house and school. ನಿಮ್ಮ ಶಾಲೆಯಲ್ಲಿ ಮತ್ತು ನಿಮ್ಮ ಮನೆ ಹತ್ತಿರ ಬೆಳೆದಿರುವಂತಹ ಸಸ್ಯಗಳ ವಿಧಗಳನ್ನ ಪಟ್ಟಿ ಮಾಡ್ರಿ, ಅಂತ ಹೇಳಾರ. ಮಾಡ್ರಿ. 5 are coriander leaves, ಕರಿಬೇವಿನ ಎಲೆಗಳು. coriander leaves, mint leaves and curry leaves. ಕೊತ್ತಂಬರಿ, ಪುದೀನ ಮತ್ತು ಕರಿಬೇವಿನ
ಎಲೆಗಳನ್ನ ಅಡುಗೆಗೆ ಏಕೆ ಬಳಸುತ್ತಾರೆ? ತಿಳಿದುಕೋ. ಹೆಚ್ಚಿನ ವಾಸನೆ ಬೀರುವ ಎಲೆಗಳು ಯಾವುದಾದರೂ 5 ಸಸ್ಯಗಳ ಹೆಸರನ್ನ ಬರೆ. ವಾಸನೆ ಬೀರುವ ಸಸ್ಯಗಳ ಎಲೆಗಳನ್ನ ಬರೆ ಅಂತ ಹೇಳಾರ. ಇಲ್ಲಿ ಅವರು ವಾಸನೆ ಬರುವಂತಹ ಎಲೆಗಳ ಹೆಸರನ್ನೇ ಇಲ್ಲಿ ಬರ್ದಾರ. ಇನ್ನೊಂದಿಷ್ಟು ನಿಮಗ್ ಗೊತ್ತಿರುವಂತವ್ ಯಾವಾದ್ರು ವಾಸನೆ ಬೀರುವಂತಹ ಎಲೆಗಳನ್ನ ಸಂಗ್ರಹಿಸಿ ಇಲ್ಲಿ ಬರೀ. ನೆಕ್ಸ್ಟ್, ಕಲೆಕ್ಟ್ ಡಿಫರೆಂಟ್ ಟೈಪ್ ಆಫ್ ಲೀವ್ಸ್. ಅಬ್ಸರ್ವ್ ದೇರ್ ಸೈಜ್ ಅಂಡ್ ಶೇಪ್. ಡ್ರೈ ದಮ್ ಅಂಡ್ ಸ್ಟಿಕ್ ದಮ್ ಇನ್ ಯುವರ್ ಯೂಸ್ಡ್ ನೋಟ್ಬುಕ್. ನೀವು ಉಪಯೋಗಿಸಿದ ಪುಸ್ತಕಕ್ಕೆ ಆ ಒಣ ಎಲೆಗಳನ್ನ ಹಾಕಿ ಅಂತ ಹೇಳ್ಯಾರ. ಹಾಕಿ ಇಲ್ಲಿ ಕಲೆಕ್ಟ್ ಮಾಡ್ರಿ ನೋಡ್ರಿ. ಸಿಂಗ್ ಅಂಡ್ ಎಂಜಾಯ್. ಐ ಆಮ್ ಗ್ರೀನ್, the life of a plant. See our size, so different our shape. Though in color we rarely differ, and our smell you all will love. I grow on plants, fall on the soil, turn into manure, join the plants again. And on plant, I serve the plant. And I fall, I wither, and join the plant again. ಎಷ್ಟು ಚೆನ್ನಾಗೈತಲ್ಲ ನೋಡ್ರಿ. ಐ ಆಮ್ ಗ್ರೀನ್, ನಾನು ಹಸಿರು. ದ ಲೈಫ್ ಆಫ್ ಅ ಪ್ಲಾಂಟ್, ನಾನು ಹಸಿರು ಜೀವನ, ಸಸ್ಯದ ಉಸಿರು ಅಂತ. ಸಿ ಅವರ್ ಸೈಜ್, ನನ್ನ ಗಾತ್ರವನ್ನ ನೋಡು. ಸೋ ಡಿಫರೆಂಟ್ ಅವರ್ ಶೇಪ್, ನನ್ನ ಗಾತ್ರ ಆಕಾರ ವಿಭಿನ್ನವಾಗಿವೆ. ದೌ ಇನ್ ಕಲರ್ ವಿ ರೇರ್ಲಿ ಡಿಫರ್, ಅಂದ್ರ ನಮ್ಮ ಬಣ್ಣಗಳಲ್ಲಿಯೂ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಐತಿ. ಇದು ಜಾಸ್ತಿ ಹಸಿರಿರುತ್ತ, ಇದು ಸ್ವಲ್ಪ ಕಡಿಮೆ ಹಸಿರಿರುತ್ತ ನೋಡ್ರಿ, ಇದು ಜಾಸ್ತಿ ಹಸಿರೈತಿ ಈ ತರ. ಅಂಡ್ ಅವರ್ ಸ್ಮೆಲ್ ಯು ಆಲ್ ವಿಲ್ ಲವ್, ನಮ್ಮ ವಾಸನೆಯನ್ನ, ನಮ್ಮ ಪರಿಮಳವನ್ನ ನೀವೆಲ್ಲರೂ ಪ್ರೀತಿಸುತ್ತೀರಿ. ಐ ಗ್ರೋ ಆನ್ ಪ್ಲಾಂಟ್ಸ್, ಫಾಲ್ ಆನ್ ದ ಸಾಯಿಲ್. ನಾನು ಗಿಡದಲ್ಲಿ ಬೆಳೆಯುತ್ತೇನೆ, ಗಿಡದಲ್ಲಿ ಬೆಳೆದು ಮಣ್ಣಿನಲ್ಲಿ ಬೀಳುತ್ತೇನೆ. ಟರ್ನ್ ಇಂಟು ಮ್ಯಾನರ್, ಗೊಬ್ಬರವಾಗುತ್ತೇನೆ. ಜಾಯಿನ್ ದ ಪ್ಲಾಂಟ್ಸ್ ಅಗೇನ್, ಮತ್ತೆ ಮರಕ್ಕೆ ಸೇರುತ್ತೇನೆ, ಗೊಬ್ಬರವಾಗಿ ಮರಕ್ಕೆ ಸೇರುತ್ತೇನೆ. And on a plant, I serve the plant. ನಾನು ಗಿಡದಲ್ಲಿದ್ದಾಗ ಗಿಡವಾಗಿ ಬರುತ್ತೇನೆ, ಅಂದ್ರೆ ಗಿಡವಾಗಿ ಬಡಿಸಲ್ಪಡುತ್ತೇನೆ, ಗಿಡವಾಗಿ ಹೋಗುತ್ತೇನೆ. When I fall, I wither and join the plant again. ನಾನು ಬಿದ್ದಾಗ ಮತ್ತೆ ಗೊಬ್ಬರವಾಗಿ ಗಿಡವನ್ನ ಸೇರುತ್ತೇನೆ. ನೋಡ್ರಿ, ಇಲ್ಲೇ ಒಂದು ಆಕ್ಟಿವಿಟಿ ಕೊಟ್ರ. ಕಲೆಕ್ಟ್ ದ ಲೀವ್ಸ್ ದಟ್ ಹ್ಯಾವ್ ಫಾಲನ್ ಇನ್ ಯುವರ್ ಸ್ಕೂಲ್ ಪ್ರಮೈಸಸ್ ವಿತ್ ಯುವರ್ ಫ್ರೆಂಡ್ಸ್. ನಿಮ್ಮ ಶಾಲೆಯ ಆವರಣದಲ್ಲಿ ಬಿದ್ದಿರುವಂತಹ ಎಲೆಗಳನ್ನ ಸಂಗ್ರಹಿಸಿ, ನಿಮ್ಮ ಗೆಳೆಯರೊಡನೆ ಎಲೆಗಳನ್ನ ಸಂಗ್ರಹಿಸಿ. ವಿತ್ ದ ಹೆಲ್ಪ್ ಆಫ್ ಯುವರ್ ಟೀಚರ್ ಲರ್ನ್ ಹೌ ಟು ಪ್ರಿಪೇರ್ ಮ್ಯಾನ್ಯೂರ್ ಫ್ರಾಮ್ ಲೀವ್ಸ್. ನೋಡ್ರಿ, ನಿಮ್ಮ ಶಿಕ್ಷಕರ ಸಹಾಯದಿಂದ, ನೀವು ಶಿಕ್ಷಕರಾದವರು ಇಲ್ಲ ನೀವು ಪೇರೆಂಟ್ಸ್ ನೋಡ್ತಾ ಇದ್ರ, ಪೇರೆಂಟ್ಸ್ ಆದವರು ಇದನ್ನ ಟ್ರೈ ಮಾಡ್ರಿ, ಚೆನ್ನಾಗೈತೆ ನೋಡ್ರಿ. ಗೊಬ್ಬರವನ್ನ ತಯಾರಿಸೋದು, ಎಲ್ಲ ಒಣಗಿದ ಎಲೆಗಳನ್ನ ಮಕ್ಕಳಿಗೆ ಹೇಳ್ರಿ. ನೀವು ಒಂದ್ ಗಾಡಿ ಗೊಬ್ಬರಕ್ಕೆ ಎಷ್ಟೋ ದುಡ್ಡು ಖರ್ಚು ಮಾಡ್ತಿರ್ತೀರಿ, ಅಥವಾ ಈಗ ಬಿತ್ತೋ ಟೈಮ್ನೊಳಗೆ ಗೊಬ್ಬರ ಸಿಗ್ತಿರಲ್ಲ. ನಿಮ್ದೇ ಆದಂತಹ ಮಕ್ಕಳು ತಯಾರು ಮಾಡಿದಂತಹ ಗೊಬ್ಬರವನ್ನು ಯೂಸ್ ಮಾಡಿದ್ರ ಅವ್ರಿಗೂ ಒಂದು ನಾಲೆಜ್ ಬರುತ್ತ, ಮತ್ತ ಗೊಬ್ಬರನ ಸಿಗುತ್ತೆ, ನಿಮ್ಗೆ ಫರ್ಟಿಲೈಸರ್ ಸಿಗುತ್ತ, ಮ್ಯಾನ್ಯೂರ್ ಸಿಗುತ್ತ. ಡ್ಯಾನ್ ಆಲ್ ಟುಗೆದರ್ ಪ್ರಿಪೇರ್ ಮ್ಯಾನ್ಯೂರ್, ಎಲ್ಲರೂ ಸೇರಿ ಗೊಬ್ಬರವನ್ನ ತಯಾರಿಸಿ. ಡಿಸ್ಕಸ್ ಅಬೌಟ್ ಇಟ್ಸ್ ಯೂಸ್ ವಿತ್ ಯುವರ್ ಫ್ರೆಂಡ್ಸ್ ಅಂಡ್ ಯೂಸ್ ಇಟ್. ಇದರ ಉಪಯೋಗವನ್ನ ನಿಮ್ಮ ಗೆಳೆಯರಿಗೆ, ಸ್ನೇಹಿತರಿಗೆ ಹೇಳಿ ಇದನ್ನ ಬಳಸಿ ಅಂತ ಹೇಳ್ಯಾರ. ಬಳಸ್ರಿ. ಡ್ರಾ ದ ಪಿಕ್ಚರ್ ಆಫ್ ಡಿಫರೆಂಟ್ ಲೀವ್ಸ್, ವಿವಿಧ ರೀತಿಯ ಎಲೆಗಳನ್ನ ಚಿತ್ರಿಸಿ. ಡೂ ಇಟ್ ಯುವರ್ ಸೆಲ್ಫ್ ಅಂತ ಕೊಟ್ರು ನೋಡ್ರಿ. ಟೇಕ್ ಅ ಲಂಪ್ ಆಫ್ ಕ್ಲೈ ಅಂಡ್ ಪ್ರೆಸ್ ದ ಲೀವ್ಸ್ ಆನ್ ಟು ಇಟ್ ಅಂಡ್ ಡ್ರಾ ದ ಪಿಕ್ಚರ್. ಮಣ್ಣನ್ನು ಒದ್ದೆ ಮಾಡಿ ಅದರ ಮೇಲೆ ಎಲೆಗಳನ್ನು ಒತ್ತಿ ಚಿತ್ರ ಬಿಡಿಸು. ಓಕೆ. ಕಟ್ ದ ಪೇಪರ್ ಅಂಡ್ ಪ್ರಿಪೇರ್ ದ ಶೇಪ್ ಆಫ್ ಲೀವ್ಸ್, ಕಲರ್ ದಮ್. ಕಾಗದವನ್ನು ಕತ್ತರಿಸಿ ಎಲೆಗಳ ಆಕೃತಿಯನ್ನು ತಯಾರಿಸಿ, ಇವೆಲ್ಲಕ್ಕೂ ಬಣ್ಣ ಹಾಕು. ಇದು ಚೆನ್ನಾಗೈತಿ, ಮಾಡ್ರಿ. ಕಾಗದದೊಳಗೆ ಎಲೆಗಳನ್ನು ತಯಾರಿಸಿ ಬಣ್ಣ ಹಾಕ್ರಿ. ನೆಕ್ಸ್ಟ್, ಅಬ್ಸರ್ವ್ ದ ಲೀವ್ಸ್ ಪ್ರಿಂಟೆಡ್ ಆನ್ ಡಿಫರೆಂಟ್ ಆಬ್ಜೆಕ್ಟ್.
ಇಲ್ಲಿ ನೋಡ್ರಿ ಎಲೆಗಳನ್ನ ಬಿಡಿಸ್ಯಾರ. ಇಲ್ಲಿ ಎಲೆಗಳದಾವು, ಇವು ಡಿಫ್ರೆಂಟ್ ಅದಾವು, ಇವು ಎಲೆ ಡಿಫ್ರೆಂಟ್ ಅದಾವು, ಇವು ಎಲೆ ಡಿಫ್ರೆಂಟ್ ಅದಾವು. Do it yourself. Make a string of buntings with the paper leaves and decorate your school. ಕಾಗದದ ಎಲೆಗಳಿಂದ ತೋರಣ ಮಾಡಿ ಶಾಲೆಯನ್ನ ಅಲಂಕರಿಸು ಮಾಡ್ರಿ. ನೆಕ್ಸ್ಟ್ ಇಲ್ಲೊಂದು you might have observed that some plants grow in water. ಒಂದಿಷ್ಟು ಹೂಗಳು, ಒಂದಿಷ್ಟು ಗಿಡಗಳು ನೀರಿನಲ್ಲಿ ಬೆಳೆಯುತ್ತವೆ. Can you name them? Yes, we can name the plants like lotus, lily, ಅಂದ್ರ ತಾವರೆ, ನೈದಿಲೆ, etc. grow in water. ಇವು ನೀರಿನಲ್ಲಿ ಬೆಳೆಯುತ್ತವೆ. Look at their leaves. ಅವುಗಳ ಎಲೆಗಳನ್ನ ನೋಡಿ, ತೇಲ್ತಾ ಇರೋ ತರ ಕಾಣ್ತಾವ. They appear to be floating. ಅವು ತೇಲುವಂತೆ ಕಾಣುತ್ತಿವೆ. ಎಸ್, ಇಲ್ಲೊಂದಿಷ್ಟು ನೋಡ್ರಿ ಎಷ್ಟು ವಿಸ್ಮಯ ಐತಿ. ಇವು ನೀರಿನೊಳಗೆ ಬೆಳಿತಾವ ಹೂವು. ಇಲ್ಲಿ ನೋಡ್ರಿ ಮತ್ತ. Do you know about small plants growing on branches of big tree? Observe these plants in your locality. These are epiphytes. ಇದಕ್ಕೇನಂತಾರ? ಎಪಿಪೈಟ್ಸ್ ಅಂತಾರ. ದಿಸ್ ಈಸ್ ಎಪಿಪೈಟ್ಸ್. ಸೊ ಡಿಫ್ರೆಂಟ್. ಎಪಿಪೈಟ್ಸ್ ನೋಡ್ರಿ. ನೆಕ್ಸ್ಟ್, ಹ್ಯಾವ್ ಯು ಅಬ್ಸರ್ವ್ ದ ಕಲ್ಟಿವೇಟೆಡ್ ಫೀಲ್ಡ್? ನೀವು ಬಿತ್ತಿರುವಂತ ಹೊಲವನ್ನ ನೋಡಿದ್ದೀರಾ? ವಾಟ್ ಕ್ರಾಪ್ಸ್ ಆರ್ ಗ್ರೋನ್ ಇನ್ ದೀಸ್ ಫೀಲ್ಡ್? ಯಾವ ಬೆಳೆಗಳನ್ನ ಬೆಳೆಯಲಾಗುತ್ತದೆ? Write the name of crop in space given. Take the help of your teacher. ನಿಮ್ಮ ಶಿಕ್ಷಕರ ಸಹಾಯದಿಂದ ಇಲ್ಲಿ ಬೆಳೆಯುವಂತ ಬೆಳೆಗಳನ್ನ ಹೆಸರಿಸಿ ಅಂತ ಹೇಳ್ಯಾರ. This is maize, wheat, rice, ರಾಗಿ. ಬರೆಯೋಣ? ಓಕೆ. ಮೈಸ್, ಗೋವಿನ ಜೋಳ ಅಂತ ಹೇಳ್ತಾರೆ ಇದಕ್ಕೆ. ಮೆಕ್ಕೆಜೋಳ, ಮೈಸ್, wheat, rice, ರಾಗಿ, ಜೋವರ್, ಚಿಲ್ಲಿ. ಬಹಳಷ್ಟು ಬೆಳಿತಾರ. ಚಿಲ್ಲಿ, ಕಾಟನ್, ಹತ್ತಿಯನ್ನ ಬೆಳಿತಾರ, ಮೆಣಸಿನಕಾಯಿಯನ್ನ ಬೆಳಿತಾರ, ಮಸ್ಟರ್ಡ್ ಆಯಿಲ್ ಬಗ್ಗೆ ಕೇಳಿರಲ್ಲ. ಮಸ್ಟರ್ಡ್, ಗ್ರೌಂಡ್ ನಟ್ಸ್, ಗ್ರೇನ್ಸ್, ಮೆನಿ ಗ್ರೇನ್ಸ್, ವಿವಿಧ ರೀತಿಯ ಕಾಳುಗಳನ್ನು ಸಹ ಬೆಳೆಯುತ್ತಾರೆ. ಸೀರಿಯಲ್ಸ್ ಅಂತಾರೆ ಇದಕ್ಕೆ. cereals, grains or cereals, many cereals. Next, know this. We get food items such as rice, akki, anna, ragi, jowar, grains, oil seeds, etc. that we use daily from plants. ಅವನ್ನ ನಾವು ದೈನಂದಿನಲ್ಲಿ ಬಳಸುವಂತದನ್ನ ನಾವು ಸಸ್ಯದಿಂದ ಪಡಿತೀವಿ. These plants are grown in a large quantity. ಅವುಗಳನ್ನ ವಿಸ್ತಾರವಾಗಿ ಬೆಳೆಯಲಾಗುತ್ತದೆ. So vast places are needed for this. ವಿಶಾಲವಾದ ಜಾಗ ಇವುಗಳನ್ನ ಬೆಳೆಯಲಿಕ್ಕೆ ಬೇಕಾಗುತ್ತದೆ. These places are filled. ಈ ಜಾಗಗಳಿಗೆ ಫಲ ಅಂತ ಹೇಳ್ತಾರ. Plants which are grown here are crops. ಇಲ್ಲಿ ಬೆಳೆದಂತಹ ಸಸ್ಯಗಳಿಗೆ ಬೆಳೆಗಳು ಅಂತ ಹೇಳ್ತಾರ. Next, how many type of plant are there around you? ನಿಮ್ಮ ಸುತ್ತಮುತ್ತ ಎಷ್ಟು ವಿಧದ
ಸಸ್ಯಗಳಿವೆ. ಯು ಹ್ಯಾವ್ ಆಲ್ರೆಡಿ ಅಂಡರ್ಸ್ಟುಡ್ ದ್ಯಾಟ್ ವಿ ಗೆಟ್ ಡಿಫರೆಂಟ್ ಟೈಪ್ ಆಫ್ ಥಿಂಗ್ಸ್ ಫ್ರಾಮ್ ದಮ್. ನೀವೀಗ ನಮ್ಮ ಸುತ್ತ ಎಷ್ಟು ಬಗೆಯ ಸಸ್ಯಗಳಿವೆ ಅನ್ನೋದನ್ನ ನೋಡ್ರಿ. ಸಸ್ಯಗಳಿಂದ ಹಲವಾರು ಉಪಯೋಗಗಳದವು ಅಂತ ನೀವು ತಿಳ್ಕೊಂಡ್ರಿ. ಹೌದಾ? ಡೂ ಇಟ್ ಯುವರ್ ಸೆಲ್ಫ್ ಒಂದು ಒಂದಿದ್ರು ಕೊಟ್ರೋಳ್ರಿ. ವಿತ್ ಹೆಲ್ಪ್ ಆಫ್ ಯುವರ್ ಫ್ಯಾಮಿಲಿ ಮೆಂಬರ್ಸ್, ನಿಮ್ಮ ಕುಟುಂಬದ ಸದಸ್ಯರಿಂದ ರೈಸ್ ಅ ಕಿಚನ್ ಗಾರ್ಡನ್, ಗ್ರೋ ಪ್ಲಾಂಟ್ಸ್ ದಟ್ ಗಿವ್ಸ್ ಅಸ್ ಫ್ಲವರ್, ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್. ಹೂವನ್ನ ಕೊಡುವಂತಹದ್ದು, ತರಕಾರಿಯನ್ನ ಕೊಡುವಂತಹದ್ದು ಮತ್ತು ಹಣ್ಣನ್ನ ಕೊಡುವಂತಹ ಒಂದು ಗಾರ್ಡನ್ ಅನ್ನ ನಿರ್ಮಾಣ ಮಾಡ್ರಿ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ. ನೀವು ಕುಟುಂಬದ ಸದಸ್ಯರು, ಪೋಷಕರು ಮಕ್ಕಳನ್ನ ಕರ್ಕೊಂಡು ಇದನ್ನ ಮಾಡ್ರಿ. ತುಂಬಾ ಇಷ್ಟಪಡ್ತಾರೆ ಇದನ್ನ. ಮಕ್ಕಳಿಗೆ ಗಿಡ ಮರ ಬೆಳೆಸೋದು, ಪ್ರಾಣಿ ಪಕ್ಷಿ ಬೆಳೆಸೋದು, ಪ್ರಾಣಿ ಪಕ್ಷಿಗಳ ಜೊತೆ ಆಟ ಆಡೋದು ಅಂದ್ರೆ ತುಂಬಾ ಇಷ್ಟ. ನೀವು ಹಂಗ ಫಾರ್ ಎಕ್ಸಾಂಪಲ್ ಒಂದ್ ನಾಯಿ ತಗೊಂಬರ್ರಿ, ಮಕ್ಕಳಿಗೆ ಅದಂದ್ರೆ ಪಂಚ ಪ್ರಾಣ ಆಗಿರುತ್ತ. ನೀವು ಅದನ್ನ ಬಿಟ್ಟು ಬಾ, ಬೇರೆ ಕಡೆ ಬಿಟ್ಟು ಬಾ ಅಂದ್ರೆ ಅವ್ರು ಬಿಟ್ಟು ಬರ್ತಿರಲ್ಲ. ಹಂಗಾಗಿ ಪುಟ್ ವಾಟರ್ ಅಂಡ್ ಮ್ಯಾನ್ಯೂರ್ ಅಂಡ್ ಲುಕ್ ಆಫ್ಟರ್ ದೆಮ್ ಕೇರ್ಫುಲಿ. ಅವಕ್ಕ ನೀರು ಮತ್ತು ಗೊಬ್ಬರವನ್ನ ಹಾಕಿ ಚೆನ್ನಾಗಿ ನೋಡ್ಕೊಳ್ರಿ. ಅವರ ನೋಡ್ಕೊಂತಾರ ಮಕ್ಕಳು, ನೀವು ಅದನ್ನ ಸ್ವಲ್ಪ ಅವ್ರಿಗೆ ಗೈಡೆನ್ಸ್ ಮಾಡಿ. ವಿತ್ ಹೆಲ್ಪ್ ಆಫ್ ಯುವರ್ ಟೀಚರ್, ಶಿಕ್ಷಕರ ಸಹಾಯದಿಂದ, ಅಂಡ್ ಫ್ರೆಂಡ್ಸ್, grow different type of plant in your school and nurture them. ವಿವಿಧ ರೀತಿಯ ಸಸ್ಯಗಳನ್ನ ಬೆಳೆಸಿ, ನಿಮ್ಮ ಶಾಲೆಯ ಆವರಣದಲ್ಲಿ ವಿವಿಧ ರೀತಿಯ ಸಸ್ಯಗಳನ್ನ ಬೆಳೆಸಿ ಅವುಗಳನ್ನ ನೋಡಿಕೊಳ್ಳಿ, ಸಾಕಿ. ಅವಾಯ್ಡ್ ಪ್ಲಕಿಂಗ್ ದ ಪ್ಲಾಂಟ್ ಅಂಡ್ ಲೀವ್ಸ್ ಅನ್ನೆಸೆಸರಿಲಿ. ಅನಗತ್ಯವಾಗಿ ಸಸ್ಯಗಳ ಎಲೆಗಳನ್ನ ಕೀಳದಂತೆ ನೋಡಿಕೊಳ್ಳಿ ಅಂತ ಹೇಳ. ಹೌದು, ನೋಡ್ಕೊಳ್ಳೋಣ. ಇದಿಷ್ಟು ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ಮುಂದಿನ ವಿಡಿಯೋದಲ್ಲಿ ಲೆಸನ್ 3 ಜಡ್ಜ್ಮೆಂಟ್ ಆಫ್ ದ ಓಲ್ ನೋಡೋಣ.